I love you. Will you marry me? I love you. I love you. Take 60. Action. ಇದು ತಾಳಿ ಅಲ್ಲ, ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಈ ಕ್ಷಣ ಇಲ್ಲಿ ಶಾಶ್ವತವಾಗಿ ಉಳಿತಾ ಇರೋದಕ್ಕೆ ನೆನಪಿನ ಕಾಣಿಕೆ. ಹೌದಾ? ಈಗ ನಮ್ಮ ಆರ್ತಿ ಅಮ್ಮನ ಶ್ರೀಮಂತರ ಮನೆಗೆ ಕೊಟ್ಟು ಅನುಭವಿಸ್ತಿರೋದು ಸಾಲದ. ನಮ್ಮ ಅದಿತಿ ಅಂಜುನಾದ್ರೂ ನಮ್ಮಂತಸ್ತಿಗೆ ತಕ್ಕ ಹಾಗೆ ಸಂಬಂಧ ಹುಡುಕಿ ಮದುವೆ ಮಾಡೋಣ ಅಂತ ಸಂಬಂಧ ಸಿಕ್ಕಿದ್ರೆ ಸಾಕು. 6 ಜನ ಇದ್ದವರು 3 ಆಗಿ ಆಮೇಲೆ ಇಬ್ಬರೇ ಆಗ್ತೀವಿ ಅನ್ನೋ ಭಯಾನೂ ಇದೆ. ಅವತ್ತು ಸುಹಾಸಿನಿ ನಮ್ಮ ಮನೆಗೆ ಬಂದಿದ್ದಾಗ ನಮ್ಮನೇಲಿ ಮದ್ವೆ ವಯಸ್ಸಿಗೆ ಬಂದಿರೋ 3ನೇ ಮಗ ಇದ್ದಾನೆ, ನಿಮ್ಮನೇಲೂ ಮಗಳಿದ್ದಾಳೆ ಅಂತ ಕೊಂಕಾಡಿದ್ರು. ಧ್ರುವ, ನಾನೇನೋ ಕೇಳ್ತೀನಿ, ಹೇಳ್ತೀಯಾ? ಏನ್ ಬೇಕಿದ್ರು ಕೇಳೋದಿತ್ತಿ. ನಾವಿಬ್ರು ಮದ್ವೆ ಆದ್ಮೇಲೆ ನಿಮ್ಮ ಮನೇಲಿ ಇರೋದು ಬೇಡ ಧ್ರುವ. ನಾವಿಬ್ರು ನಮ್ಮ ಮನೆಗೆ ಹೋಗ್ಬಿಡೋಣ. ಮದುವೆ ಆಗೋಕ್ಕೂ ಮುಂಚೆನೆ ಅಣ್ಣ ತಮ್ಮಂದ್ರನ್ನ ಬೇರೆ ಮಾಡೋ ಮಾತಾಡ್ತಿದ್ದಾಳೆ ಅಂತ ತಪ್ಪು ತಿಳ್ಕೊಬೇಡ. ನನಗೆ ಕೇಳೋದ್ರು ಹಿಂದೆ ಒಂದು ಕಾರಣ ಇದೆ ಧ್ರುವ. ನೀನು ಸಡನ್ ಆಗಿ ಈ ಥರ ಕೇಳಿದ್ರೆ ಶಾಕ್ ಆಗಲ್ವದಿತ್ತಿ? ನಮ್ಮ ಮನೇಲಿ ಆಲ್ರೆಡಿ ಇಬ್ಬರು ಸುಸಂದಿರಿದ್ದಾರೆ. ಅವರಿಬ್ರು ನಿನ್ನ ಸ್ವಂತ ಅಕ್ಕಂದಿರು. ಅವ್ರ ಜೊತೆ ಇರೋದು ಪ್ರಾಬ್ಲಮ್ ಆಗುತ್ತಾ? ನೀನು ಅವ್ರ ಜೊತೆ ತುಂಬ ಖುಷಿಯಾಗಿರ್ತೀಯ ಅಂದ್ಕೊಂಡಿದ್ದೆ. ನನಗೆ ನನ್ನ ಖುಷಿಗಿಂತ ನಮ್ಮ ಸ್ವಾಭಿಮಾನದ ಬಗ್ಗೆನೇ ಹೆಚ್ಚು ಕಾಳಜಿ ಇದೆ ಧ್ರುವ. ನಮ್ಮ ಸ್ವಾಭಿಮಾನ ಉಳಿಬೇಕು ಅಂದರೆ ನಾವು ಬೇರೆ ಇರೋದೇ ಅನಿವಾರ್ಯ ಆಗುತ್ತೆ ಧ್ರುವ. ಅದಕ್ಕೆ ನಾನು ಹಾಗೆ ಹೇಳಿದ್ದು. ಅದಲ್ಲ ಅದಿತಿ. ಪ್ಲೀಸ್ ಧ್ರುವ, ನನ್ನ ಮಾತನ್ನ ಅರ್ಥ ಮಾಡ್ಕೊ. ಇದಕ್ಕೂ ಮೇಲೆ ನನ್ನನ್ನೇನು ಕೇಳಬೇಡ. ಬೇಕಿದ್ರೆ ಇವತ್ತೇ ಈ ವಿಷಯದ ಬಗ್ಗೆ ವಿಕ್ಕಿ ಬಾವ ವೇದಾಂತ್ ಬಾವನ ಹತ್ರ ಮಾತಾಡು. ಇದನ್ನ ಎಲ್ಲಿಂದ ತಂದ್ರಿ? ಕಡ್ಲೆಕಾಯಿ ಪರ್ಸೆಯಿಂದ ದೆಪ್ಪು ಬಂದಿದ್ರು. ಸುಮ್ಮನೆ ನಿಂತ್ಕೊಳ್ರಿ. ಕಂಟಿನ್ಯೂ. ಕಷ್ಟಪಟ್ಟು ಆಟೋ ಓಡಿಸಿದ ದುಡ್ಡನ್ನ ಸೇವ್ ಮಾಡಿ ತಗೊಂಡ್ಬಂದಿದ್ದೀನಿ. ಮತ್ತೆ ಇನ್ನು ಯಾಕೆ ನೋಡ್ತಾ ನಿಂತಿದ್ದೀರಾ? ಹಾಕಿ. ಐ ಲವ್ ಯು ಬಜಾರಿ. ಅಯ್ಯೋ ಅತ್ಗೆ, ಅಮ್ಮು ಈಗ ಬಜಾರಿ ಅಲ್ಲ. ಆದ್ಯ,
ಇಲ್ಲಿರೋದು ಧ್ರುವ ಮತ್ತೆ ಅವ್ನ ಹುಡುಗಿ. ನಿನ್ ಜಾಗದಲ್ಲಿ ನಿಮ್ಮ ಅಣ್ಣ ಇದ್ದಿದ್ರೆ ಅವಳನ್ನ ಬಜಾರಿ ಅಂತ ಕರಿಬೋದು. ನೀನ್ ಯಾಕೆ ನಿಮ್ಮ ಅಣ್ಣನ ರೋಲ್ ಮಾಡ್ತಿದ್ಯಾ? ಬಾಸ್ ದೇವು ಎಲ್ಲರ ಮೈ ಮೇಲೂ ಬರುತ್ತೆ ಸರ್. ಧ್ರುವ ಏನ್ ಹೇಳ್ಬೋದು ಅದನ್ನ ಹೇಳು. ಹೌದು, ಧ್ರುವ ಏನ್ ಹೇಳ್ಬೋದು? ಚಿನ್ನ ಅಂತನಾ? ಮುದ್ದು ಅಂತ ಕರಿಬೋದಾ? ಬಂಗಾರಿ? ಹಲೋ ಅದಕ್ಕೆ ಏನಿನ್ನು ಯೋಚನೆ ಮಾಡ್ತಿದ್ದೀರಾ? ಪ್ರಪೋಸ್ ಮಾಡುವಾಗ ಇಷ್ಟೊಂದು ಟೈಮ್ ತಗೋಬಾರ್ದು. ಅದಕ್ಕೆ ಆಮೇಲೆ ಪಾರ್ಟಿ ಸರಿ ಇಲ್ಲ, ಇನ್ನು ಕನ್ಫ್ಯೂಷನ್ ಇಲ್ಲದಾರೆ ಅಂತ ಹುಡುಗಿರ್ ಗಾಯವಾಗ್ಬಿಡ್ತಾರೆ. ಅಮ್ಮೋ, ನಿನ್ ಮುಖ ನೋಡಿದ್ರೆ ಬಜಾರ್ ಅನ್ನೋದ್ ಬಿಟ್ಟು ಬೇರೆನೂ ಬಾಯಿಗೆ ಬರ್ತಾ ಇಲ್ಲ ಕಣೆ. ಅದನ್ನ ನಾನು ಹಂಗೆ ಬಿಡ್ಲಿ. ಐ ಲವ್ ಯು ಬಜಾರಿ, ವಿಲ್ ಯು ಮ್ಯಾರಿ ಮೀ? ಸರಿ ಇಲ್ಲ, ಒಂದ್ ಮೂರು. ಐ ಲವ್ ಯು ಬಜಾರಿ. ಅದಕ್ಕೆ ನಿಮ್ಮ ಮನೆಗೆ ಯಾಕೆ ಶಿಫ್ಟ್ ಆಗಬೇಕು? ನಮ್ಮ ಮನೇಲಿ ಇರ್ಬೋದಲ್ಲ? ಅದು ಹಾಗಲ್ಲ ಧ್ರುವ. ನಾನು ಮೊದಲನೇ ಮಗಳಾಗಿ ನೀನು ನಿಮ್ಮ ಮನೇಲಿ ಮೊದಲನೇ ಮಗ ಆಗಿದ್ರೆ ಖಂಡಿತ ನಾನು ನಿನ್ನ ಹತ್ರ ಹೀಗೆ ಕೇಳ್ತಿರ್ಲಿಲ್ಲ. ನಾನು ಗಂಡನ ಮನೆಗೆ ಹೋಗ್ಬಿಟ್ರೆ ನನ್ನ ಅಪ್ಪ ಅಮ್ಮ ಒಂಟಿ ಆಗ್ಬಿಡ್ತಾರೆ. ಅಂಜು ಇನ್ನ ತುಂಬಾ ಚಿಕ್ಕವಳು, ಅವಳಿಗೆ ಅಪ್ಪ ಅಮ್ಮನ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಎಂಥ ಕಷ್ಟದಲ್ಲೂ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗೆ ನನ್ನ ಅಕ್ಕಂದ್ರ ಬಗ್ಗೆ ನನಗೆ ಈಗಲೂ ತುಂಬ ಹೆಮ್ಮೆ ಇದೆ. ಅವರು ಅವ್ರ ಹತ್ರ ಆದಷ್ಟು ಸಹಾಯ ಮಾಡ್ತಾರೆ. ಆದರೆ ನಂಗೆ ಅವ್ರ ಥರ ಇರೋಕ್ಕಾಗಲ್ಲ ಧ್ರುವ. ನನಗೆ ನನ್ನ ಅಪ್ಪ ಅಮ್ಮನ ಜೊತೆಗೆ ಎದ್ದು ಅವ್ರನ್ನ ನೋಡ್ಕೋಬೇಕು. ನನಗೆ ಸ್ವಾರ್ಥಿ ಆಗೋದಕ್ಕೆ ಇಷ್ಟ ಇಲ್ಲ ಧ್ರುವ. ಅದಕ್ಕೆ ನಾನು ಅವ್ರ ಜೊತೆಗೆ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೀನು ನನಗೋಸ್ಕರ ನಿಮ್ಮ ಅಣ್ಣಂದ್ರನ್ನ ಬಿಟ್ಟು ನಮ್ಮ ಮನೆಗೆ ಬರಲೇಬೇಕು ಧ್ರುವ. ನಮ್ಮ ಮನೆ ಅಳಿಯಾಗಿ ನಮ್ಮ ಮನೇಲಿ ನನ್ನ ಜೊತೆಗೆ ಇರ್ತೀಯ ಅಲ್ವಾ ಧ್ರುವ? ನೀನೇನೋ ಅಷ್ಟು ಈಸಿ ಪ್ರಶ್ನೆ ಕೇಳ್ಬಿಟ್ಟೆ, ಆದರೆ ಅದಕ್ಕೆ ಉತ್ತರ ಕೊಡೋದು ಸುಲಭ ಅಂದ್ಕೊಂಡಿದ್ಯಾ? ಬೇರೆ ದಾರಿನೇ ಇಲ್ಲ ಧ್ರುವ. ತವ್ರ ಮನೆ ಬಿಟ್ಟು ಬರೋ ಹೆಣ್ಮಕ್ಳಿಗಾಗೋ ಕಷ್ಟನೇ ನಿನಗೂ ಆಗೋದು, ನನಗೆ ಅರ್ಥ ಆಗುತ್ತೆ. ಆದರೆ ನೀನು ಯಾವಾಗ ಬೇಕಿದ್ರು ನೀನು ಅಣ್ಣಂದ್ರನ್ನ ಮೀಟ್ ಮಾಡ್ಬೋದು, ಅವ್ರ ಮನೆಗೆ ಹೋಗ್ಬೋದು, ಬರ್ಬೋದು. ಬೇಕಿದ್ರೆ ನಾನು ನಿನ್ನ ಜೊತೆಗೆ ಬರ್ತೀನಿ. ನಿಮ್ಮ ಮನೆ ಬಗ್ಗೆ ನಂಗೆ ತುಂಬಾ ಗೌರವ ಇದೆ. ಆದರೆ ಸೊಸೆಯಾಗಿ ಬಂದು ನಿಮ್ಮ ಮನೇಲಿ ಇರೋದಕ್ಕಾಗೋದಿಲ್ಲ. ನೀನು ಯಾಕೆ ಈ ಥರ ಹೇಳ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಎಲ್ಲರೂ ಬಿಟ್ಬೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಎಲ್ಲರೂ ಒಟ್ಟಿಗೆ ಬದುಕಿದ್ರೆ ಮಾತ್ರ ಬದುಕೊಂದು ಅರ್ಥ ಸಿಗೋದು. ಇನ್ನೇನೋ ಯೋಚನೆ ಮಾಡಬೇಡ. ನಾನು ಏನನ್ನೂ ಯೋಚನೆ ಮಾಡ್ತಿಲ್ಲ ಧ್ರುವ. ಎಲ್ಲರ ಥರ ನೆಮ್ಮದಿ ಆದಂತೂ ಒಂದು ಮನೆ ಇರಬೇಕು ಅನ್ನೋ ಆಸೆ ಅಷ್ಟೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಂಗೆ ಯಾರ ಹಂಗಲ್ಲೂ ಬದುಕೋದಕ್ಕೆ ಇಷ್ಟ ಇಲ್ಲ ಧ್ರುವ. ಅದಕ್ಕೆ ನಾನು ಈ ನಿರ್ಧಾರ ತಗೊಂಡಿರೋದು. ಅತಿಥಿ ಅದು ಪ್ಲೀಸ್ ಧ್ರುವ, ಇದಕ್ಕೂ ಮೇಲೆ ನನ್ನನ್ನೇನು ಕೇಳಬೇಡ. ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ. ನಿಂಗೆ ನಿನ್ನ ಅಣ್ಣಂದ್ರಿಂದ ದೂರ ಮಾಡ್ತಿದ್ದೀನಿ ಅನ್ನೋ ಅನುಮಾನ ಕಾಡ್ಬೋದು. ನಾನು ಯಾವತ್ತೂ ಹಾಗೆ ಮಾಡಲ್ಲ. ಅದು ನನ್ನ ಉದ್ದೇಶನೂ ಅಲ್ಲ. ದಿನ ಎಲ್ಲ ನಿಮ್ಮ ಅಣ್ಣಂದ್ರ ಜೊತೆ ಕೆಲಸ ಮಾಡ್ಕೊಂಡು ಇರ್ಬೋದು, ರಾತ್ರಿ ಮಾತ್ರ ಮನೆಗೆ ಬಂದರೆ ಸಾಕು. ಈ ಕಂಡೀಷನ್ ಓಕೆ ಆದರೆ ಹೇಳಿದ್ರುವ, ನೀನು ಯಾವಾಗ ಹೇಳ್ತೀಯೋ ಆಗಲೇ ನಾನು ಮದುವೆ ಆಗೋದಕ್ಕೆ ರೆಡಿ. ಯಾಕೆ ಧ್ರುವ ಡೆಲ್ಲಾಗ್ಬಿಟ್ಟೆ? ನನಗೋಸ್ಕರ ಇಷ್ಟು ಮಾಡೋದಕ್ಕಾಗಲ್ವಾ? ಈಗಲೂ ಸ್ಟಕ್ ಆಗ್ಬೇಕಾ? ಇದೇನೋ ಈಗ ವರ್ಕ್ ಆಗೋ ಥರ ಕಾಣ್ತಿಲ್ಲ. ಇದನ್ನು ಅಂದ್ಕೊಂಡ್ರೆ ಅಷ್ಟೇ ಕತ್. ಅಲ್ಲ ಕಿರಣ್, ನಂಗೊಂದು VCR ಪ್ಲೇಯರ್ ಅರ್ಜೆಂಟ್ ಬೇಕಾಗಿತ್ತು. ಅರೇಂಜ್ ಮಾಡಿಕೊಡು. ಏನು ಸಿಗಲ್ವಾ?
ಹುಡುಕೋಗಿಂತ ಮುಂಚೆನೆ ಸಿಗಲ್ಲ ಅಂತಿದ್ಯಾ? ಸರಿಯಾಗಿ ಹುಡುಕು, ಸಿಗುತ್ತೆ. ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡಬೇಡ, ನಾನು ಕೊಡ್ತೀನಿ. ಹೌದಪ್ಪ, ತುಂಬಾ ಇಂಪಾರ್ಟೆಂಟ್. ಈಗಲೇ ಬೇಕು. ಓಕೆ, ವೇಟ್ ಮಾಡ್ತಿರ್ತೀನಿ, ಮಿಸ್ ಮಾಡಬೇಡ. ಹೌದು, ಈ ಕೊರಿಯರ್ ನೋನೆಲ್ಲ ಬಂದ್ಯಾ? ಕುಡ್ ಹಿಂಗೆ ವೇಟ್ ಮಾಡ್ತಿದ್ದೆ ಇಲ್ಲಿ. ಥ್ಯಾಂಕ್ ಯು. ಈ ಟೇಪ್ ಈಗ ತುಂಬಾ ಇಂಪಾರ್ಟೆಂಟ್. ಅಂತೂ ಟೇಪ್ ಬಂದು ಕೈ ಸೇರ್ತು. ಇದನ್ನು ವಿಕ್ಕಿ ಸರ್ಗೆ ತಿಳಿಸ್ಬೇಕು. ಅವ್ರು ರೀಚ್ ಆದ್ರೊಳಗಡೆ ಇನ್ನೊಂದು ಪ್ಲೇಯರ್ ಅರೇಂಜ್ ಮಾಡ್ಬೋದು. ಪ್ರಜ್ವಲ್ ಹೇಳಿ. ಸರ್, ನಿಮ್ಮ ತಾಯಿ ವಿಚಾರಕ್ಕಾಗಿ ಮತ್ತೆ ಊರಿಗೆ ಹೋಗಿದ್ದೆ. ಒಂದು ಸಣ್ಣ ಲೀಡ್ ಸಿಕ್ಕಿದೆ. ಏನ್ ಲೀಡು? ನಿಮ್ಮ ಫ್ಯಾಮಿಲಿ ಪೂಜೆದು ಕ್ಯಾಸೆಟ್ ಸಿಕ್ಕಿದೆ. ಅದ್ರಲ್ಲಿ ನಿಮ್ಮ ತಾಯಿ ಇರೋ ಎಲ್ಲ ಸಾಧ್ಯತೆ ಇದೆ ಸರ್. ಪ್ರಜ್ವಲ್, ಮೊನ್ನೆ ತಾನೇ ನಿಮ್ಮ ಮಾತು ಕೇಳ್ಕೊಂಡು ಅಗ್ರಜನ್ ಕೈಲಿ ಬೈಸ್ಕೊಂಡಿದ್ದೀನಿ. ಮತ್ತೆ ನನಗೆ ರಿಸ್ಕ್ ತಗೊಳಕ್ ಇಷ್ಟ ಇಲ್ಲ. ಲಾಸ್ಟ್ ಟೈಮ್ ಆಗಿರೋದಕ್ಕೆ ಸಾರಿ ಸರ್. ಬಟ್ ಈಗ ಸಿಕ್ಕಿರೋ ಲೀಡ್ನಲ್ಲಿ ನಿಮ್ಮ ತಾಯಿನ ನೋಡ್ಬೋದು ಅನಿಸ್ತಾ ಇದೆ. ಒಂದು ಚಾನ್ಸ್ ತಗೊಳ್ಳೋಣ ಸರ್, ಪ್ಲೀಸ್. ಸರಿ, ನೀವದನ್ನ ಪ್ಲೇ ಮಾಡಿ ನೋಡಿದ್ರಾ? ಇಲ್ಲ ಸರ್, ಚೆಕ್ ಮಾಡ್ತಿದ್ದೀನಿ. ಒಂದು VCR ತಂದಿದ್ದೆ, ಅದು ಸರಿಯಾಗಿ ವರ್ಕ್ ಆಗ್ತಿಲ್ಲ. ಇಮಿಡಿಯೇಟ್ ಆಗಿ ಇನ್ನೊಂದು ಅರೇಂಜ್ ಮಾಡ್ತೀನಿ. ಈಗ VCR ಸಿಗೋದು ತುಂಬ ಕಷ್ಟ ಸರ್. ಟ್ರೈ ಮಾಡ್ತಿದ್ದೀನಿ. ನೀವು ಬನ್ನಿ ಸರ್, ನೀವು ಬರೋ ಅಷ್ಟರೊಳಗೆ ಹೆಂಗಾದ್ರೂ ಅರೇಂಜ್ ಮಾಡ್ತೀನಿ. ಸರಿ, ಹೊರಡ್ತೀನಿ. ನಮ್ಗೀಗಲೇ ಏನು ಹೇಳೋದಕ್ಕಾಗಲ್ಲ ಅದಿತಿ. ಒಂದು ಸ್ವಲ್ಪ ಟೈಮ್ ಬೇಕು. ಯಾಕೆ ಧ್ರುವ, ಚಿಕ್ಕ ಮನೆಗೆ ಬಂದಿರೋದಕ್ಕೆ ಕಷ್ಟ ಆಗುತ್ತಾ? ಚಿಕ್ಕ ಮನೆ ದೊಡ್ಡ ಮನೆ ಅಂತ ಅಲ್ಲ ಅದಿತಿ. ಬೀದಿಲಿ ಚಳಿ ಬಿಸಿಲು ಅಂತ ನೋಡಿದೆ ಬದುಕ್ತವ್ ನಾನು. ನನಗೆ ಮನೆಯೇ ಇರಲಿಲ್ಲ. ಇನ್ನು ಚಿಕ್ಕ ಮನೆ ಒಂದು ಸಮಸ್ಯೆನೇ ಅಲ್ಲ ಅದಿತಿ. ತುಂಬ ಸಣ್ಣ ವಯಸ್ಸಲ್ಲೇ ತುಂಬ ನೋಡ್ಬಿಟ್ಟಿದ್ದೀನಿ. ಲಕ್ಸುರಿ ಜೀವನ ನೋಡಿದ್ದೀನಿ, ಏನೂ ಇಲ್ಲದೆ ಆಟೋನು ಓಡಿಸಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೆ ಅನ್ನ ತಿಂದಿದ್ದೀನಿ. ಆ ಅನ್ನದ ಋಣ ನನ್ನ ಮೇಲೆ ಇನ್ನೂ ಹಾಗೇ ಇದೆ. ಆ ಋಣ ತೀರಿಸ್ಬೇಕು ಅನ್ನೋ ಆಸೆ ನನಗೂ ಇದೆ ಅದಿತಿ. ಆದರೆ ನಮ್ಮ ಅಣ್ಣಂದಿರನ್ನ ಬಿಟ್ಟು ನಿಮ್ಮ ಮನೆಗೆ ಬಂದಿರಬೇಕು ಅಂತ ಯೋಚನೆ ಮಾಡಿದಾಗ ನನ್ನ ಮನಸ್ಸಿಗೆ ಒಂಥರ ಸಂಕಟ ಆಗುತ್ತೆ. ಏನು ನಿರ್ಧಾರ ತಗೊಳ್ಳೋದು ಅಂತ ಭಯ ಆಗುತ್ತೆ. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದಿತಿ. ನೀನು ಹೇಳೋದನ್ನ ನಾನು ಒಪ್ಕೋತೀನಿ ಧ್ರುವ. ನಿನ್ನ ಕಷ್ಟ ಏನಂತ ನಂಗೆ ಅರ್ಥ ಆಗುತ್ತೆ. ಕಷ್ಟ ಅಂತ ಅದನ್ನೇ ಯೋಚನೆ ಮಾಡ್ತಾ ಕೂತ್ರೆ ಬದುಕಕ್ಕಾಗಲ್ಲ. ಕಷ್ಟಪಟ್ಟು ಬದುಕು ತೋರ್ಸೋಣ, ಆಗ ಎಲ್ರಿಗೂ ನಮ್ಮ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ಅದಿತಿ, ನನಗೀಗಲೇ ಡಿಸಿಷನ್ ತಗೊಳಕ್ಕೆ ಆಗೋದಿಲ್ಲ. ನನಗೆ ಯೋಚನೆ ಮಾಡ್ತೀನಿ, ಸ್ವಲ್ಪ ಟೈಮ್ ಬೇಕು. ನಾನು ಈಗಲೇ ಆಫೀಸ್ಗೆ ಹೋಗಿ ವಿಕ್ಕಿ ಹತ್ರ ಡಿಸ್ಕಸ್ ಮಾಡಿ ನಿಂಗೆ ಕಾಲ್ ಮಾಡ್ತೀನಿ. ಅಯ್ಯೋ, ಬೇಜಾರು ಮಾಡ್ಕೊಬಿಟ್ಟ ಅನ್ಸುತ್ತೆ. ಇಲ್ಲಾಂದಿದ್ರೆ ನಾನೇ ಮನೆವರೆಗೂ ಬಂದು ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಿದ್ದ. ಏ ಧ್ರುವ, ನಿಂತ್ಕೊಂಡು ನಾನು ಬರ್ತೀನಿ. ಇಷ್ಟೊತ್ತಿಗೆಲ್ಲ ರಾಜನ ಹುಡುಗಿ ಪ್ರಪೋಸಲ್ನ ಒಪ್ಕೊಂಡಿರ್ಬೋದಲ್ವಾ? ಕರೆಕ್ಟ್. ಇಷ್ಟೊತ್ತಿಗೆ ಪ್ರಪೋಸಲ್ ಎಲ್ಲ ಮುಗ್ದಿರತ್ತೆ. ಧ್ರುವಂಗೆ ಮಿಸಸ್ ಧ್ರುವ ಸಿಕ್ಕಿರ್ತಾರೆ. ನಮ್ಮ ಮನೇಲಿ ಸದ್ಯಕ್ಕೆ ಮತ್ತೊಂದು ಮದುವೆ ಚಪ್ರ ರೆಡಿ. ಹಲೋ, ಸಮಾಧಾನ ಸಮಾಧಾನ. ನಮ್ಮ ಹುಡುಗ ಸಿಕ್ಕಾಪಟ್ಟೆ ಸಾಫ್ಟು. ಅವನಿಗೆ ಯಾರ್ದಿ ತಗೊಂಡ್ರೆ ಉಷ್ಣ ಆಗುತ್ತೆ, ತೀರ್ಥ ಕುಡಿದ್ರೆ ಶೀತ ಆಗುತ್ತೆ. ದೇವ್ರ ದಯೆಯಿಂದ ಅವನಿಗೆ ಪಾಪಚ್ಚಿ ಅಂತ ಹುಡುಗಿ ಸಿಕ್ಕಿದ್ರೆ ಓಕೆ. ಅಮ್ಮು ತರ ಬಜಾರಿ ಸಿಕ್ಬಿಟ್ರೆ ಗಾನ್ ಕೇಸೆ. ಯಾಕಣ್ಣ
ವೇತನ್ ನನ್ನ ಚೆನ್ನಾಗಿ ನೋಡ್ಕೋತಾ ಇಲ್ವಾ? ಅಯ್ಯೋ ಅಮ್ಮು, ನೀನು ಪರ್ಸನಲ್ ಆಗಿ ತಗೊಂಡು ದಡ್ಡಿಗೆ ಬಿಟ್ಕೋಬೇಡ. ನಾನು ಜನರಲ್ಲಿ ಹೇಳಿದ್ದು ನಮ್ಮ ಧ್ರುವನಿಗೆ ಸಾಫ್ಟ್ ನೇಚರ್ ಹುಡುಗಿನೇ ಹೊಂದಿಕೆ ಆಗೋದು. ಮೊದಲು ಕಾಲ್ ಮಾಡಿ ಏನಾಯ್ತು ಅಂತ ವಿಚಾರಿಸಿ. ಅಲ್ವಾ? ಕರೆಕ್ಟ್. ಯಾಕೋ ಫೋನ್ ಕನೆಕ್ಟ್ ಆಗ್ತಿಲ್ಲ. ಸರಿ, ಒಂದು ನಿಮಿಷ ಆಚೆ ಹೋಗಿ ಕಾಲ್ ಮಾಡ್ತೀನಿ. ಒಂದ್ಸಲ ಈ ಮನೇಲಿ ನೆಟ್ವರ್ಕೇ ಸಿಗಲ್ಲ. ನಿಮಿಷ ಬಂದೆ. ಅಯ್ಯೋ, ಪ್ರಜ್ವಲ್ ಬೇರೆ ಕಾಲ್ ಮಾಡಿದ, ಟೈಮ್ ಬೇರೆ ಹೋಗಿದೆ, ಮೊದಲು ಹೊರಡಬೇಕು. ಬಾಬಾ ಬಾಬಾ ಎಲ್ಲಿ ಹೋಗ್ತಿದ್ದೀರಾ? ಅದು ರೌಡಿನಲ್ಲಿ ನಮ್ಮ ಫ್ಯಾಮಿಲಿದು ಹಳೆ ಕ್ಯಾಸೆಟ್ ಸಿಕ್ಕಿದೆಯಂತೆ. ಅದರಲ್ಲಿ ನಮ್ಮಮ್ಮ ಇರೋ ಚಾನ್ಸಸ್ ಇದೆ ಅಂತ ಪ್ರಜ್ವಲ್ ಇಲ್ಲ. ಅದರಲ್ಲಿ ನಮ್ಮಮ್ಮ ಇದಾರೋ ಇಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ನಮ್ಮಮ್ಮ ಇದ್ರೆ ಅಗ್ರಜಂಗೆ ಹೇಳೋಣ, ಇಲ್ಲ ಅಂದ್ರೆ ಹೇಳೋದು ಬೇಡ. ಏನಂತ್ಯ? ಹೌದು ಬಾಬಾ, ನಾನು ನಿಮ್ಮ ಹತ್ರ ಇದನ್ನೇ ಹೇಳಬೇಕು ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನೀವೇ ಹೇಳಿದ್ರಿ. ಮೊದಲು ನಾವು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಣ, ಆಮೇಲೆ ಅದನ್ನ ಬೇಡ ಅಂತ ಹೇಳೋಣ. ಬನ್ನಿ ಹೋಗೋಣ. ಸರಿ ಬಾ. ಮೇಡಮ್, ಇಲ್ಲಿ ಏನೇನಾಯ್ತು ಅಂತ ನಾನೆಲ್ಲ ಹೇಳ್ಬಿಡ್ತೀನಿ ಮೇಡಮ್, ಇಲ್ಲಾಂದ್ರೆ ನಂಗೆ ಆಮೇಲೆ ಮರ್ತೋಗುತ್ತೆ. ನಿಜಾನ? ಅಯ್ಯೋ, ನಾನ್ಯಾಕೆ ಸುಳ್ಳು ಹೇಳಿ ಮೇಡಮ್? ಆಯ್ತು ಕೆಂಪಮ್ಮ, ನಿನ್ ಗಮನ ಎಲ್ಲ ಅಲ್ಲೇ ಇರಲಿ. ವಿಕ್ಕಿ ಏನಾದರೂ ಬಂದ್ರೆ ನನಗೆ ಕಾಲ್ ಮಾಡು. ಆಯ್ತು ಮೇಡಮ್, ಹೇಳ್ತೀನಿ. ಹಾಗೆ ಆ ಟೇಪ್ ಏನಾದರೂ ಪ್ಲೇ ಆದ್ರೆ ಅದ್ರಲ್ಲಿ ಏನಿದೆ ಅಂತ ನಂಗೆ ಹೇಳು. ಸರಿ, ಹೇಳ್ತೀನಿ ಮೇಡಮ್. ವೈದೇಹಿ ಮ್ಯಾಟರ್ ಮತ್ತೆ ಓಪನ್ ಆಗಬಾರ್ದು ಅಂತ ಆ ವಿಕ್ಕಿಗೆ ಎಷ್ಟೆಲ್ಲ ಅವಮಾನ ಮಾಡಿದ್ರು ಅವನಿಗೆ ಸ್ವಲ್ಪ ಕೂಡ ಕೇರ್ ಅನ್ನೋದೇ ಇಲ್ಲ. ವೈದೇಹಿ ಇರೋ ಲೊಕೇಶನ್ ನಾನು ಪ್ರಜ್ವಲ್ಗೆ ಶೇರ್ ಮಾಡಿ ವೇದಾಂತ್ ಅಲ್ಲಿಗೆ ಹೋಗೋ ಥರ ಸೆಟ್ ಮಾಡಿದೆ. ವೇದಾಂತ್ಗೆ ಕೋಪ ಬಂದು ಇವ್ರಿಗೆಲ್ಲ ಚೆನ್ನಾಗಿ ಬೈದ್ರೂ ಇವ್ರಿಗೆನ್ನೂ ಬುದ್ಧಿ ಬಂದಿಲ್ಲ. ನಾಯಿ ಬಾಲ ಯಾವತ್ತಿದ್ರೂ ಡುಂಕೆ ಇಲ್ಲ. ಇವನನ್ನ ಹೀಗೆ ಬಿಟ್ರೆ ನನ್ನ ಬುಡಕ್ಕೆ ಬರುತ್ತೆ. ಇನ್ನೂ ಸುಮ್ಮನೆ ಇರಬಾರ್ದು, ನಾನೇ ಏನಾದರೂ ಮಾಡಬೇಕು. ಆಫೀಸ್ ರಜೆ ಇದ್ರು ಮನೇಲಿ ಯಾರು ಇರೋದಿಲ್ವಲ್ಲ. ಎಲ್ಲರೂ ಇತ್ತೀಚೆಗೆ ವಿಚಿತ್ರವಾಗಿರ್ತೀವಿ. ವಿಕ್ರಾಂತ್ ಅಮೂಲ್ಯ ಅಂತೂ ಇಲ್ಲ, ಈ ಧ್ರುವ ಎಲ್ಗೋದಂತನೂ ಗೊತ್ತಿಲ್ಲ. ಹೊರಬಿಟ್ಟು ಇವ್ರನ್ನ ಕೇಳಿದ್ರೆ ಅಷ್ಟೇ. ನಾನು ಆಫೀಸ್ಗೆ ಹೊರಡ್ತೀನಿ. ಅದಿತಿ ಜೊತೆ ಇವತ್ತಿನ ದಿನ ಈ ಥರ ಮುಗಿತದೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕೋ ಸರಿ ಬರ್ತಿಲ್ಲ. ಎಷ್ಟೋ ವರ್ಷದ ಮೇಲೆ ನಂಗೆ ಮತ್ತೆ ಅಣ್ಣನ ಪ್ರೀತಿ ಸಿಕ್ಕಿದೆ. ನನ್ನ ಪ್ರೀತಿಗೋಸ್ಕರ ಇವರೆಲ್ಲ ಬಿಟ್ಬಿಟ್ಟು ಬರ್ಬೇಕಾ? ಲವ್ವಲ್ಲಿ ಇಷ್ಟೊಂದು ಕನ್ಫ್ಯೂಷನ್ಸ್ ಇರುತ್ತಾ? ಅದಿತಿ ಯಾಕೆ ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ಹೇಳಿದ್ಲು? ಒಂದು ಅರ್ಥ ಆಗ್ತಿಲ್ಲ. ಯಾವುದಕ್ಕೂ ವಿಕ್ಕಿ ಹತ್ರ ಮಾತಾಡೋಣ. ಈ ವಿಕ್ಕಿ ಏನಾದರೂ ಇಂಪಾರ್ಟೆಂಟ್ ಇದ್ದಾಗಲೇ ಕಾಲ್ ರಿಸೀವ್ ಮಾಡಲ್ಲ.